ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಮ್ಮ. ಇವತ್ತು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲದಾಗಿ ಬೋಲ್ ತಗೋಬೇಕು. ಇವಾಗ ಬೋಲ್ ತಗೊಂಡು ಇದರಲ್ಲಿ ಮೊಸರು ಹಾಕೋಬೇಕು. ಇವಾಗ ಆಮೇಲೆ ತಿರ್ಗಾ ಒಂದು ಸ್ಪೂನು ಬಿರಿಯಾನಿ ಮಸಾಲ ಹಾಕ್ಕೋಬೇಕು. ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೋಬೇಕು. ಒಂದು ಸ್ಪೂನು ಅರಿಶಿನ ಹಾಕ್ಕೋಬೇಕು. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೋಬೇಕು. ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು. ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಬಿಟ್ಟು ತಿರ್ಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಆಮೇಲೆ ತಿರ್ಗಿ ಹುಳ್ಳಿಕಾಯಿ ಹಾಕ್ಕೋಬೇಕು. ಹುಳ್ಳಿಕಾಯಿ ಒಂದು ಸ್ವಲ್ಪ ಬೇಯಿಸಿಕ್ಕಿರೋದು ಇದು ಹುಳ್ಳಿಕಾಯಿ ಹಾಕ್ಕೋಬೇಕು. ಆಮೇಲೆ ಒಂದು ಬೌಲು ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಆಲೂಗಡ್ಡೆ ಹಾಕ್ಕೋಬೇಕು. ಆಲೂಗಡ್ಡೆನೂ ಬೇಯಿಸಿಕ್ಕೈತೆ ಒಂದೆರಡು. ಆಮೇಲೆ ತಿರ್ಗಾ ಬಟಾಣಿ ಹಾಕ್ಕೋಬೇಕು. ಬಟಾಣಿ ಹಾಕ್ಕೊಂಬಿಟ್ಟು ಆಮೇಲೆ ತಿರ್ಗಾ ಪನ್ನೀರ್ ಹಾಕ್ಕೋಬೇಕು. ಪನ್ನೀರ್ ಹಾಕ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಪುದೀನ ಹಾಕ್ಕೋಬೇಕು. ಒಂದು ಸ್ವಲ್ಪ ಆಮೇಲೆ ತಿರ್ಗಾ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಸಾಲೆ ಎಲ್ಲನೂ ಕಲಸಿದ್ದೀನಿ. 10 ನಿಮಿಷ ಮಸಾಲೆ ಹಿಡ್ಕೋಬೇಕು. ಒಂದು 10 ನಿಮಿಷ ಸೈಡಲ್ಲಿ ಇಕ್ಬೇಕು. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ನಾವು ನೀರು ಹಾಕ್ಕೋಬೇಕು. ಯಾಕಂದರೆ ಅಕ್ಕಿ ಬೇಯಿಸ್ಕೊಳ್ಳೋಕೆ ಹಾಕ್ಕೋಬೇಕು. ಒಂದು 10 ನಿಮಿಷ ಬೇಯ್ತೈತೆ. ಬೇಯ್ದ ತಕ್ಷಣ ಅಕ್ಕಿ ತೆಗಿಬೇಕು. ಇದರಲ್ಲಿ ಒಂದೆರಡು ಎಲೆ ಹಾಕ್ಕೋಬೇಕು. ಒಂದು 4 ಏಲಕ್ಕಿ ಹಾಕ್ಕೋಬೇಕು. ತಿರ್ಗಾ ಒಂದೆರಡು ಮೆಣಸಿನ್ಕಾಯಿ ಹಾಕೋ. ಇದನ್ನು ಸ್ಟವ್ ಮೇಲೆ ಇಕ್ಕೋಬೇಕು. ಇವಾಗ ನೀರನ್ನ ನೆನೆಸಿಕ್ಕಿರೋ ಅಕ್ಕಿ ಕುದಿಯುವಾಗ ಹಾಕಬೇಕು. ತಿರ್ಗಾ ನೀರು ಕುದಿಯೋವಾಗ ಇವಾಗ ಅಕ್ಕಿ ಹಾಕ್ಕೋಬೇಕು. ಇವಾಗ ಇದಕ್ಕೆ ಬೇಯೋದ್ರಲ್ಲಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೋಬೇಕು. ಇವಾಗ ಕುದಿತೈತೆ. ಚೆನ್ನಾಗಿ ಕುದ್ದ ಮೇಲೆ ನಾವು ಇದನ್ನು ಒಂದು 8 ನಿಮಿಷ ಬಿಡಬೇಕು. ಒಂದು 8 ನಿಮಿಷ ಬಿಟ್ಬಿಟ್ಟು ತಕ್ಕೋಬೇಕು ಅದನ್ನು. ಇದು ಇವಾಗ ಚೆನ್ನಾಗಿ ಬೆಂದೈತೆ. ಇದನ್ನು ಇಳಿಸ್ಕೋಬೇಕು. ಇವಾಗ ಈ ಬಾಣಲೆ ಇಕ್ಕೋಬೇಕು. ಇವಾಗ ಇದಕ್ಕೆ ಎಣ್ಣೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು.
ಈರುಳ್ಳಿನ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಇಟ್ಕೊಂಡಿರೋದು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತಿರ್ಗಾ ಇವಾಗ ಮಿಕ್ಸ್ ಮಾಡ್ಕೊಂಡು ಇದರೊಳಗಡೆ ಹಾಕ್ಕೋಬೇಕು. ಇವಾಗ ಈರುಳ್ಳಿನ ಕರ್ದಿಕ್ಕೊಂಡಿರೋದ್ರಿಂದ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಇವಾಗ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇವಾಗ ಬೇಯಿಸಿರೋದನ್ನು ಬಾಸ್ಮತಿ ರೈಸ್ ಇದಕ್ಕೆ ಹಾಕ್ಕೋಬೇಕು. ಅದ್ರ ಮೇಲೆ ಈರುಳ್ಳಿ ಹಾಕ್ಕೋಬೇಕು ಕರ್ದಿರೋದು. ಪುದೀನ ಹಾಕ್ಕೋಬೇಕು. ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೇಕು. ಒಂದು 2 ನಿಮಿಷ ಸಿಮ್ಮಲ್ಲಿ ಇದನ್ನು ಇಕ್ಬೇಕು. ಇವಾಗ 5 ನಿಮಿಷ ಆಗೈತೆ. ಬನ್ನಿ ತೆಗೆದು ನೋಡೋಣ ಹೇಗೆ. ಎಲ್ಲ ವೆಜ್ಜೆಲ್ಲ ಕರೆಕ್ಟಾಗಿ ಇದಾಗೋಗೈತೆ. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಇವಾಗ ಆಗೈತೆ. ಇವಾಗ ಚೆನ್ನಾಗಿ ಇದು ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ 5 ನಿಮಿಷ ಬಿಟ್ಕೊಂಡಿದ್ದು ಚೆನ್ನಾಗಿ ಇದಾಗೋಗೈತೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಳ್ಳೋಣ. ಮೊಸರು ಬಜ್ಜಿ ಹಾಕ್ಕೊಂಬಿಟ್ಟು ಇವಾಗ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಇವಾಗ ಈ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಒಂದು ಸರಿ ಚೆಕ್ ಮಾಡಿಬಿಟ್ಟು. ಸೂಪರಾಗೈತೆ. ಪನ್ನೀರು ತರಕಾರಿ ಎಲ್ಲ ಹಾಕಿರೋದಕ್ಕೆ ವೆಜ್ ಬಿರಿಯಾನಿ ಸಖತ್ತಾಗೈತೆ. ನೀವು ಒಂದು ಸರಿ ಮಾಡ್ಕೊಂಡು ಊಟ ಮಾಡಿದರೆ ಹೆಂಗೆ ಅಂತ ರುಚಿ ಗೊತ್ತಾಗುತ್ತೆ. ಚೆನ್ನಾಗಿ ಟೇಸ್ಟ್ ಆಗೈತೆ. ಈ ತರಕಾರಿ ಎಲ್ಲನೂ ಕಲಿಸ್ಬಿಟ್ಟು ಪನ್ನೀರು ಎಲ್ಲ ಕಲಸಿ ಮಸಾಲೆನಲ್ಲಿ ಇಟ್ಟಿರೋದಕ್ಕೆ ಚೆನ್ನಾಗಿ ಹಿಡ್ಕೊಂಡೈತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಿಮಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿರಿ ಹೆಂಗೆ ಏನಂತ ನಿಮಗೂ ಗೊತ್ತಾಗುತ್ತೆ. ನಾವು ಮಾಡೋ ಅಡುಗೆ ನೀವು ಮಾಡ್ಕೊಂಡು ತಿಂದ್ರೂ ಎಷ್ಟು ಚೆನ್ನಾಗೈತೆ ಅಂತ ನೀವು ಹೇಳ್ತೀರ. ಅದಕ್ಕೋಸ್ಕರನೇ ಇದನ್ನು ತೋರಿಸ್ತಾ ಇದ್ದೀವಿ ನೋಡಿರಿ. ಈ ವಿಡಿಯೋ ನೀವು ನೋಡಿದ್ದೀರಲ್ಲ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡ್ರಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.